ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ವಾರ ಇತ್ತು, ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಬೆಳಗ್ಗೆನೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಏನಂದರೆ ಈಗ ಜಾಣುಗೆ 8:30 ಒಳಗಡೆ ಎಲ್ಲ ತಿನ್ನಿಸ್ಬಿಡ್ತೀನಿ. ತಿನ್ನಿಸ್ಲಿಕ್ಕೇ ಒಂದು ಅರ್ಧ ಗಂಟೆನಾದರೂ ಬೇಕಾಗತ್ತೆ. ಹಾಗಾಗಿ ಮೊದಲು ನಾನು ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ನಮಗೂ ಕೂಡ ತಿಂಡಿ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡೋಣ, ಆವಾಗ ನೆಮ್ಮದಿಯಾಗಿ ಮಾಡ್ಬೋದು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಜಾಣು ಏನಾದ್ರೂ ತಿಂದಿಲ್ಲ ಅಂತ ಅಂದರೆ ಏನಾಗೋದು ಗೊತ್ತಾ, ಹಿಂದಿಂದನೇ ಓಡಾಡ್ತಾ ಇರ್ತಾರೆ. ದೇವ್ರ ಮನೆಗೂ ಕುತ್ಕೊಂಡ್ರೆ ಅಲ್ಲೂ ಕೂಡ ಬಂದು ಎಲ್ಲನೂ ಎಳಿಯೋದು, ಕಿತ್ತಾಕೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಏನು ಡಿಸ್ಟರ್ಬ್ ಇಲ್ಲದೆ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ. ಇನ್ನಿವತ್ತಿನ ಬೆಳಗಿನ ತಿಂಡಿಗೆ ನಾನು ಕೂಡು ಮಿಲೆಟ್ನ ಬಳಸ್ಕೊಂಡು ಪೊಂಗಲ್ ಮಾಡಿದ್ದೆ. ಬರೀ ಖಾರ ಪೊಂಗಲ್ ಮಾಡಿದ್ದೆ, ಸ್ವೀಟ್ ಪೊಂಗಲ್ ಏನು ಮಾಡಿಲ್ಲ. ಮಾಮೂಲಿಯಾಗಿ ನಾವು ರೈಸ್ ಹಾಕಿ ಯಾವ ಥರ ಪೊಂಗಲ್ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಮಾಡೋ ಅಂಥದ್ದು. ಹೆಸರುಬೇಳೆ ಮತ್ತು ಕೂಡೋ ಮಿಲೆಟ್ನ ಹಾಕಿ ಇದರೊಟ್ಟಿಗೆ ಸ್ವಲ್ಪ ಕ್ಯಾರೆಟು ಮತ್ತು ಆನಿಯನ್ನು ಹಾಗೆ ಕುಕುಂಬರು, ಎಗ್ಗು ಎಲ್ಲನೂ ಸೇರಿಸ್ಬಿಟ್ಟು ಸ್ವಲ್ಪ ಸ್ಯಾಲಡ್ ಮಾಡಿದ್ದೆ. ಅಪ್ಪು ಪ್ರತಿದಿನ ಎಗ್ ತಿಂತಾರಲ್ವ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ನಾನು ಪೊಂಗಲ್ಗೆ ಸ್ವಲ್ಪ ಸೌತೆಕಾಯಿನ ಹಾಕಿ ಮೊಸರು ಬಜ್ಜಿ ಥರ ಕೂಡ ಮಾಡಿದ್ದೆ. ಬೀಟ್ರೂಟಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಅದಾದಮೇಲೆ ಯಾಕೋ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಇದಾದರೆ ಈಸಿ ಅಂದ್ಬಿಟ್ಟು ಇದರಲ್ಲೇ ಮಾಡಿಬಿಟ್ಟೆ. ಬಿಸಿ ಇದೆಯಾ? ನಾನು ಬಿಸಿ ಮಾಡಿ 10 ನಿಮಿಷ ಆದಮೇಲೆ ಇವ್ರೋಗಿ ಮುಖ ತೊಳ್ಕೊಂಡು ಬಂದು ತಿಂತವ್ರೆ. ಇನ್ನೇನಾಗುತ್ತೆ, ತಣ್ಣಗೆ ಆಗುತ್ತೆ ಅದು. ಕೂಡೋ ಮಿಲೆಟ್ಸ್, ಯಾವ ಮಿಲೆಟ್ಸ್ ಇದು? ಕೂಡೋ ಮಿಲೆಟ್ಸ್ ಚೆನ್ನಾಗಿದೆಯಾ? ಇವತ್ತು ಚಟ್ನಿ ಮಾಡಲಿಲ್ಲ. ಇವರು ಪೊಂಗಲ್ ಮಾಡಿದಾಗ ಒಂದ್ಸಲ ಚಟ್ನಿ ಮಾಡು ಅಂತಾರೆ, ಒಂದ್ಸಲ ಮೊಸರು ಬಜ್ಜಿ ಮಾಡು ಅಂತಾರೆ. ಲಾಸ್ಟ್ ಟೈಮ್ ಚಟ್ನಿ ಮಾಡಿದ್ದೆ, ಮೊಸರು ಬಜ್ಜಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಅದನ್ನೇ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಕಾಂಬಿನೇಷನ್ ಚೆನ್ನಾಗಿದೆಯಾ? ಆಮೇಲೆ ಸುಮಾರು ಜನ ಏನು ಗೊತ್ತಾ, ಅಕ್ಕಿಲಿ ಮಾಡಿದ್ರೇ ಪೊಂಗಲ್ ಚೆನ್ನಾಗಿರೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ನಿಜ, ಈ ಮಿಲೆಟ್ಸ್ ಬಳಸಿ ಮಾಡಿ ಸೇಮ್ ಟೇಸ್ಟು, ಏನು ವ್ಯತ್ಯಾಸ ಇರಲ್ಲ. ಇನ್ನೂ ಇದು ಸ್ವಲ್ಪ ರುಚಿ ಜಾಸ್ತಿ ಅನಿಸುತ್ತೆ ನಮಗೆ, ಅಲ್ವಾ ಅಪ್ಪು? ಏನೋ ಅನ್ನ ತಿಂತಾ ಇಲ್ಲ ಅನ್ನೋ ಫೀಲ್ ಏನೂ ಆಗೋದೇ ಇಲ್ಲ ನಮಗೆ, ಚೆನ್ನಾಗಿರುತ್ತೆ. ಇದು ಬಿಸಿಬೇಳೆ ಬಾತು, ಆಮೇಲೆ ಕಿಚಡಿ ಎಲ್ಲ ಅದೇ ಥರ ಇರುತ್ತೆ. ಪಲಾವ್ ಮಾತ್ರ ಸ್ವಲ್ಪ ಬೇರೆ ಟೇಸ್ಟು, ಇನ್ನು ಮಿಕ್ಕಿದ್ದೆಲ್ಲ ಸಾಮಾನ್ಯವಾಗಿ ಅದೇ ಥರ ಇರುತ್ತೆ. ನೀವು ತಿಂಡಿ ತಿನ್ನಲಿ, ನಾನು ಸ್ವಲ್ಪ ಫ್ರೆಶ್ನಪ್ ಆಗ್ತೀನಿ. ಇನ್ನು ಇವಾಗ ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಅನ್ಕೋಬೋದು ನೀವು, ಏನಪ್ಪ ಇದು ಮತ್ತೆ ಮನೆ ನೋಡ್ಲಿಕ್ಕೆ ಹೋಗ್ತಿದ್ದಾರಲ್ಲ ಇವರು ಅಂತ. ಇಲ್ಲ, ನಾವು ಸೈಟ್ ತೊಗೋಬೇಕು ಅಂತಲೇ ಫಿಕ್ಸ್ ಆಗಿರೋದು. ಈಗಾಗಲೇ ಆ ಕೆಲಸ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗೆ ಇನ್ನೊಂದೇನೆಂದರೆ, ಸೈಟ್ ತೊಗೊಂಡ್ಮೇಲೆ ನಾವು ಮನೆ ಕೂಡ ಕಟ್ಲಿಕ್ಕೆ ಶುರು ಮಾಡ್ಕೊಂಡು ಬಿಡಬೇಕು. ಆದರೆ ನಮಗೇನು ಗೊತ್ತಾ, ಐಡಿಯಾನೇ ಇಲ್ಲ ಯಾವ ಥರ ಮನೆ ಕಟ್ಸೋದು, ಯಾವ ಮೆಜರ್ಮೆಂಟಿಗೆ ಕಟ್ಸಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ, ಏನು ಇಂಟೀರಿಯರ್ ಯಾವ ಥರ ಮಾಡಿಸ್ಬೇಕು, ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ, ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಯಾಕಂದರೆ ನಾವು ಕೂಡ ಫಸ್ಟ್ ಟೈಮ್ ಅಲ್ವಾ ಈ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಹಾಗಾಗಿ ಏನಂದರೆ, ರೀಸೆಂಟಾಗಿ ಅಪ್ಪು ಫ್ರೆಂಡ್ ಸರ್ಕಲಲ್ಲೇ ಒಬ್ಬರು ಮನೆ ಕಟ್ಸಿದ್ದಾರೆ, ಆಯಿತಾ. ಅವ್ರು ನಾವು ಈ ಥರ ಎಲ್ಲ ಹೇಳಿದಾಗ, ಬನ್ನಿ ಒಂದ್ಸಲ ನೋಡ್ಕೊಂಡು ಹೋಗಿ, ನಿಮಗೂ ಒಂದು ಐಡಿಯಾ ಬರ್ಬೋದು ಅಂತ ಹೇಳಿದ್ರು. ಅದಲ್ಲದೆ ಅವರು ನಾವು ಮನೇನ ಕಟ್ಕೊಟ್ರಲ್ಲ, ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ವ, ಅವ್ರನ್ನೇ ಕರೆಸ್ತೀನಿ. ಆಗ ಅವ್ರ ಜೊತೆ ಸ್ವಲ್ಪ ನೀವು ಮಾತಾಡ್ಕೊಳ್ಳಿ, ಅವಾಗ ಐಡಿಯಾ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ, ಯಾವ ಥರ ಪ್ಲ್ಯಾನ್ ಮಾಡಿ ಕಟ್ಟಬೇಕು ಅನ್ನೋದೆಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹೋಗಿ ಮನೆ ನೋಡಿಕೊಂಡು ಅವ್ರ ಹತ್ರ ಕೂಡ ಮಾತಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ನನ್ನ ಮಗನಿಗೆ ಟಾಯ್ಸ್ ಎಲ್ಲ ಕೊಟ್ಟು ಅದೆಲ್ಲ ಬೇಸರ ಆಗಿ ಇವಾಗ ನೋಡಿ ಏನು ಕೊಟ್ಟಿದ್ದೀನಿ ಕೈಲಿ ಆಡಲಿಕ್ಕೆ ಅಂತ. ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಇದ್ರು, ಅಮ್ಮನ ಹತ್ರ ಬೇಜಾರಾಯಿತು, ಈಗ ನನ್ನ ಹತ್ರ ಬಂದು ಕೂತಿದ್ದಾರೆ. ನೋಡಿ ಎಷ್ಟು ಗಾಯ ಮಾಡ್ಕೊಂಡು. ನೆನ್ನೆ ಏನು ಗೊತ್ತಾ, ಆ ಸೋಫಾ ಹತ್ರ ನಾವು ಟೀಪಾ ಇಟ್ಟಿದ್ದೀವಲ್ಲ, ಅದಕ್ಕೆ ಹೋಗಿ ಹಿಂಗೆ ಗುದ್ಕೊಂಡು ತುಟಿ ಗಾಯ ಮಾಡ್ಕೊಂಡ್ಬಿಟ್ರು. ನಾವೆಲ್ಲರೂ ಒಟ್ಟಿಗೆ ಅಲ್ಲಿದ್ರು ಕೂಡ ಹಂಗೆ ಮಾಡ್ಕೊಂಡ್ರು. ಒಂದಿಷ್ಟು ಬ್ಲಡ್ ಕೂಡ ಬಂತು, ಒಂಚೂರೇ ಚೂರು ಊದ್ಕೊಂಡಿದೆ. ಇನ್ನು ಮೇಲಂತೂ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಇವ್ರು ಹೆಂಗೆ ಹೇಳ್ತಾರೆ ಗೊತ್ತಾ, ನಮ್ಮ ಅಮ್ಮಾಯವರೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಒಂದು ಕಂಬಕ್ಕೆ ನಮ್ಮ ಕಾಲ್ಗೊಂದು ದಾರ ಹಾಕ್ಬಿಟ್ಟು ಕಟ್ಬಿಡೋರಂತೆ, ಅಲ್ಲಿ ತಿಂಡಿ ಎಲ್ಲ ಹಾಕೋರಂತೆ, ಹಾಯ್ಕೊಂಡು ತಿನ್ಕೊಂಡು ಕುತ್ಕೊಳವಂತೆ ಮಕ್ಕಳು. ನೀನು ಹಂಗೆ ಮಾಡ್ಬೇಕಾಗುತ್ತೆ ಇನ್ಮೇಲೆ ಅಂತ. ಓನ ಅಜ್ಜ ಏನಜ್ಜ ಹೆಂಗೆ ಅಗಿತಾರೆ ನೋಡಿ, ಒಳ್ಳೆ ಚ್ವಿಂಗಮ್ ಮುಗ್ದಂಗೆ. ಅದೇನು ರುಚಿ ಸಿಗುತ್ತೆ ಇದ್ರಲ್ಲಿ ಗೊತ್ತಿಲ್ಲ. ಬೇರೆನಾದ್ರೂ ತಿನ್ಸ್ಲಿಕ್ಕೆ ಹೋದ್ರೆ ಈಚೆಗೆ ಬರುತ್ತೆ, ಈ ಥರ ಕಡ್ಡಿ ಕಸ ಎಲ್ಲ ಆದರೆ ಚೆನ್ನಾಗಿ ತಿಂತಾರೆ.
ಇನ್ನು ಜಾಣು ಇವತ್ತು ಸ್ವಲ್ಪ ಕೂಡ ಕಿರಿಕಿರಿ ಮಾಡಲಿಲ್ಲ ಆಯಿತಾ, ಯಾಕಂದರೆ ಅಮ್ಮ ಬೇರೆ ಇದ್ರಲ್ವಾ, ಅಮ್ಮ ಸ್ವಲ್ಪ ಹೊತ್ತು ಎತ್ಕೋತಾ ಇದ್ರು, ಆಮೇಲೆ ನಾನು ಸ್ವಲ್ಪ ಹೊತ್ತು ಎತ್ಕೋತಾ ಇದ್ದೆ. ಹಾಗಾಗಿ ಹಿಂಸೆ ಅನಿಸ್ಲಿಲ್ಲ ಅನಿಸುತ್ತೆ. ಆರಾಮಾಗಿ ಆಡ್ಕೊಂಡು ಬಂದರು. ಇನ್ನು ನಾವಿಲ್ಲಿ ಮನೆ ನೋಡಲಿಕ್ಕೆ ಅಂತೇಳಿ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಅವರು ಇಂಜಿನಿಯರ್ಸ್ನು ಕೂಡ ಕರೆಸಿದ್ರು. ಅಮ್ಮ ಫಸ್ಟು ಹೋಗಿ ಕಿಚನ್ ನೋಡ್ತಾ ಇದ್ರು, ಎಷ್ಟು ಕ್ಲೀನಾಗಿದೆ ಅಲ್ಲ ಇದು ಕಿಚನ್ನು ಅಂತೇಳಿ. ಅವರು ಹಂಗೆ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತು. ಅದಾದಮೇಲೆ ಜಾಣು ನಿದ್ದೆ ಮಾಡೋ ಟೈಮ್ ಅಲ್ವಾ, ಹಾಗಾಗಿ ಅಮ್ಮ ನಾನು ಮಲಗಿಸ್ಬಿಡ್ತೀನಿ ಅಂತೇಳಿ ಅವರು ಮಲಗಿಸ್ಲಿಕ್ಕೆ ಹೋದರು. ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊತಿದ್ವಿ. ಹಾಗೆ ಮಾತಾಡ್ತಾ ನಾವು ಎಷ್ಟು ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಅವರು, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಆ್ಯಸ್ ಪರ್ ಬಜೆಟ್ ಏನಿರುತ್ತೆ ನಿಮ್ಮದು ಅಷ್ಟರಲ್ಲೇ ನಾವು ಮಾಡಿಕೊಡ್ತೀವಿ ಅಂತ. ನಾವು ಸಾಮಾನ್ಯವಾಗಿ ಜಾಸ್ತಿ ಅದನ್ನೇ ಅಲ್ವ ಯೋಚನೆ ಮಾಡೋದು, ನಮ್ಮ ಬಜೆಟಿಗೆ ತಕ್ಕನಾಗೆ ನಾವು ಅಂದ್ಕೊಂಡಿರೋ ಥರ ಮನೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಇನ್ನು ಒಂದು ಸಲ ಮನೆ ತೋರಿಸ್ಬಿಡಿ ನೋಡೋಣ ಅಂತ ಹೇಳಿ ಮನೆ ನೋಡ್ಲಿಕ್ಕೆ ಹೊರಟ್ವಿ. ನನಗೆ ಫುಲ್ಲು ಕ್ಯೂರಿಯಾಸಿಟಿ ಆಯಿತಾ, ಏನಂದರೆ ಫಸ್ಟು ಕಂಪ್ಲೀಟಾಗಿ ಒಂದು ಸಲ ಮನೆ ನೋಡೋಣ, ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವೀಗ ಮನೆ ಕಟ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ಕೂಡ ನೀಟಾಗಿ ನಾವು ತಿಳ್ಕೊಂಡಿರಬೇಕು. ಸುಮ್ಮನೆ ಹೆಂಗೆ ಬೇಕಂಗೆ ಕಟ್ಲಿಕ್ಕಾಗಲ್ಲ, ಹಾಗೆ ಏನೋ ಒಂದು ಮೆಟೀರಿಯಲ್ಸ್ನ ಹಾಕ್ಸ್ಲಿಕ್ಕಾಗಲ್ಲ. ಯಾಕಂದರೆ ಮನೆ ಅನ್ನೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ ಅಲ್ವಾ, ನಾವು ಒಂದು ಸಲ ಅಷ್ಟೇ ಮನೆ ಕಟ್ಟಿಸ್ಲಿಕ್ಕಾಗೋದು. ಹಾಗಾಗಿ ನಾನು ಪೂರ್ತಿಯಾಗಿ ಅವ್ರ ಹತ್ರ ಕೇಳ್ತಾ ಇದ್ದೆ. ಈ ಮನೆ ಬಂದು 30-40 ಆಯ್ತಾ ಇರೋದು. ರೋಡ್ ಸೈಡ್ಗೆ 40 ಫೀಟ್ ಬಂದಿದೆ, ಹಿಂದೆ 30 ಫೀಟ್ ಇದೆ. ಹಾಗೆ ಕೆಳಗಡೆ ಒಂದು ರೆಂಟ್ಗೆ ಅಂತೇಳಿ ಹೌಸ್ ಮಾಡಿದ್ದಾರೆ. ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಬೋದು, 2 ವೀಲರ್ಸ್ನು ಕೂಡ 2 ಪಾರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಹಾಗೆ ಇದು ಫ್ರಂಟ್ ಲುಕ್ ನನಗೆ ತುಂಬ ಇಷ್ಟ ಆಯಿತು ಆಯಿತಾ. ಹಾಗಾಗಿ ಅವ್ರ ಬಳಿ ಕೇಳ್ತಾ ಇದ್ದೆ, ಯಾವ ಥರ ಇದನ್ನು ನೀವು ಪ್ಲ್ಯಾನ್ ಮಾಡಿರೋದು ಅಂತ. 2 ಫ್ಲೋರಲ್ಲಿ ಬಾಲ್ಕನಿ ಪ್ಲಾನ್ ಆಗಿತ್ತು ಫಸ್ಟ್ ಬಿಫೋರು. ಬಟ್ ಕ್ಲೈಂಟಿಗೆ ಏನಂದ್ರೆ ಅವರಿಗೆ ಸೇಫ್ಟಿ ಇಶ್ಯೂ ಇತ್ತು, ಅವ್ರಿಗೆ ಬಾಲ್ಕನಿ ಬೇಡ ಆಗಿತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಫುಲ್ ಗ್ಲಾಸ್ ಪ್ರೊವೈಡ್ ಮಾಡಿ ಅಂದ್ರು. ಫುಲ್ ಗ್ಲಾಸ್ ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ, ಕಮರ್ಷಿಯಲ್ ಬಿಲ್ಡಿಂಗ್ ತರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ವಿಂಡೋನ ನಾವು ಸ್ಮಾಲ್ ವಿಂಡೋ ಮಾಡಿ ಇನ್ ಬಿಟ್ವೀನ್ ಲೂವರ್ಸ್ ಪ್ರೊವೈಡ್ ಮಾಡಿದೀವಿ ನೋಡಿ. ಅದು ಸಮ್ ವಿಂಡೋಸ್ ನಾವು ಇಂಟರ್ನಲ್ಲಿ ಓಪನ್ ಮಾಡ್ಬೋದು, ಇನ್ಸೈಡ್ ಇಂದ ಲಿವಿಂಗ್ ಅಲ್ಲಿ. ಸಮ್ ವಿಂಡೋಸ್ ಫಿಕ್ಸ್ಡ್ ಇರುತ್ತೆ, ಮೇಲ್ಗಡೆ ಇರೋ ವಿಂಡೋಸ್ ಎಲ್ಲ ನಾವು ಆಪರೇಟ್ ಮಾಡಕ್ ಆಗಲ್ಲ, ಅದು ಫಿಕ್ಸ್ಡ್ ಇರುತ್ತೆ. ಬಾಟಮ್ ಅಲ್ಲಿ ಇರೋದೆಲ್ಲ ಓಪನ್ ಆಗುತ್ತೆ, ಮೇಲ್ಗಡೆ ಅದು ಫಿಕ್ಸ್ಡ್ ಇರುತ್ತೆ. ಅದು ನಾವು ಲಿವಿಂಗ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸೇಫ್ಟಿಗೋಸ್ಕರ ಗೇಟ್ ಎಲ್ಲ ಆಟೋಮೆಟಿಕ್ ಆಯಿತಾ. ಈಗ ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಕೂಡ ಇದೆಯಂತೆ. ನಾವು ಮಾಮೂಲಿಯಾಗಿ ಒಳಗಡೆಯಿಂದನೇ ನಾವು ಯಾರು ಬಂದಿದ್ದಾರೆ ಅಂತ ನೋಡಿಬಿಟ್ಟು ರಿಮೋಟಲ್ಲೇ ಗೇಟ್ನ ಆನ್ ಮಾಡ್ಬೋದು. ಇವಾಗೆಲ್ಲ ಸೆಕ್ಯೂರಿಟೀಸ್ ಎಲ್ಲ ಇಟ್ಕೊಳ್ಳಿಕ್ಕಿಂತ ಇದನ್ನು ತುಂಬ ಜನ ಇಷ್ಟಪಟ್ಟು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೂ ಕೂಡ ಅದೇ ಥರ ಮಾಡಿಕೊಟ್ಟಿದ್ವಿ ಅಂತ ಹೇಳ್ತಿದ್ರು. ಇದು ಟ್ರಾವೆಂಟೈನ್ ಮಾರ್ಬಲ್ ಅಂತ ಹೇಳ್ತೀವಿ. ಟ್ರಾವೆಂಟೈನ್ ಟೈಲ್, ಆಕ್ಚುಲಿ ಟೈಲ್ ಯೂಸ್ ಮಾಡಿದೀವಿ, ಮಾರ್ಬಲ್ ಬರುತ್ತೆ. ಇದು ಗ್ರಾನೈಟ್ಗೆ ಇದಕ್ಕೆ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ, ಒಂದು ಎಕ್ಸ್ಟ್ರಾ ಲುಕ್ ಆ್ಯಡ್ ಮಾಡಿದೆ ಅದು. ನನಗ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಒಂಥರ ಡೀಸೆಂಟಾಗಿ ನೋಡಲಿಕ್ಕೆ ಯೂನಿಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಸೈಡಲ್ಲಿ ಅವರೇನೋ ಬೇರೆ ಪ್ಲ್ಯಾನ್ ಮಾಡಿದಾರಂತೆ, ಹಾಗಾಗಿ ಅದನ್ನು ಸ್ವಲ್ಪ ಎಂಟಿ ಬಿಟ್ಟಿದ್ದೀವಿ. ಸದ್ಯದಲ್ಲೇ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ಡೋರ್ ಅಂತೂ ತುಂಬ ಚೆನ್ನಾಗಿತ್ತು ಆಯಿತಾ. ಟೀ ಕುಡ್ಡಿಂದನೇ ಡೋರ್ನೆಲ್ಲ ರೆಡಿ ಮಾಡಿರೋದಂತೆ. ಡೋರ್ಗೂ ಕೂಡ ಮಾಮೂಲಿಯಾಗಿ ಕ್ಯಾಮ್ರಾ ಎಲ್ಲ ಫಿಕ್ಸ್ ಆಗಿದೆ. ಎಲ್ಲ ಕಡೆನೂ ಕೂಡ ಸೆಕ್ಯೂರಿಟಿಗೆ ಯಾವುದೇ ಥರ ತೊಂದರೆ ಇಲ್ಲ, ನಾವು ನೋಡಿಬಿಟ್ಟೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನು ಒಳಗಡೆ ಹೋದರೆ ರೈಟ್ ಸೈಡ್ಗೆ ಲಿವಿಂಗ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ದೇವ್ರ ಮನೆ ಇದೆ. ಏನು ಗೊತ್ತಾ, ಈಗ ಸಾಮಾನ್ಯವಾಗಿ ನಾವೆಲ್ಲ ಹೆಂಗಂದರೆ ಮನೆ ಅಂದಮೇಲೆ ವಾಸ್ತು ಪ್ರಕಾರ ಕಟ್ಟಬೇಕು ಅಂತ ಯೋಚನೆ ಮಾಡ್ತೀವಿ. ವಾಸ್ತು ಚೆನ್ನಾಗಿದ್ದರೆ ಮನೇಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ಇವರು ವಾಸ್ತು ಪ್ರಕಾರನೇ ಮನೆನ ಕನ್ಸ್ಟ್ರಕ್ಟ್ ಮಾಡೋದಂತೆ. ಈ ಮನೆಯೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ರು. ಎಲ್ಲ ವಾಸ್ತು ಪ್ರಕಾರನೇ ಇದೆ, ನೀವು ನೋಡ್ಬೋದು. ಲೆಫ್ಟ್ ಸೈಡ್ಗೆ ದೇವ್ರ ಮನೆ ಬಂದಿದೆ, ರೈಟ್ ಸೈಡ್ಗೆ ಲಿವಿಂಗ್ ಇದೆ ಅಂತ ಹೇಳಿ. ಇನ್ನಾಗಲೇ ಅವರು ವಿಂಡೋಸ್ ಬಗ್ಗೆ ಹೇಳ್ತಿದ್ರಲ್ವಾ, ಅದನ್ನು ಇಲ್ಲಿ ತೋರಿಸ್ತಾ ಇದ್ರು. ಹಾಗೆ ಕರ್ಟನ್ನು ಕೂಡ ರಿಮೋಟ್ ಕಂಟ್ರೋಲ್ ಆಯಿತಾ. ನಾವು ಜಾಸ್ತಿ ಕಷ್ಟಪಡೋ ಅಗತ್ಯನೇ ಇಲ್ಲ, ಎಲ್ಲ ರಿಮೋಟಲ್ಲೇ ವರ್ಕ್ ಮಾಡಿಬಿಡ್ಬೋದು ಈ ಮನೇಲಿ. ಫುಲ್ಲು ಕ್ಲೋಸ್ ಮಾಡಿದ್ರೆ ಒಂಥರ ವಿಲ್ಲಾ ಫೀಲ್ ಕೊಡುತ್ತೆ. ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಅದೇ ಇದ್ರ ಸ್ಪೆಷಲ್ ಅಂದರೆ ಇದೆ ಮೋಟ್ರೈಸ್ ಕರ್ಟನ್, ಚೆನ್ನಾಗಿದೆ. ನೀನು ಆರಾಮಾಗಿ ಬಾಲ್ಕನಿ ಥರ ಕುತ್ಕೊಂಬೋದು, ಇದು ಟೀ ಕುಡಿ. ವ್ಯೂಗೋಸ್ಕರ ಸಿಟ್ಔಟ್ ಏರಿಯಾ ಮಾಡಿರೋದು. ಇಲ್ಲಿ ಕುತ್ಕೊಂಡ್ರೆ ಬಾಲ್ಕನಿ ಥರ ಫೀಲ್ ಬರುತ್ತೆ. ಅವರಿಗೆ ಅದೇ ಓಪನ್ ಬಾಲ್ಕನಿ ಇಷ್ಟ ಇರಲಿಲ್ಲ ಕ್ಲೈಂಟ್ಗೆ, ಅದಕ್ಕೋಸ್ಕರ ಈ ಥರ ಮಾಡಿ. ಇದು ಬಾಲ್ಕನಿ ಥರನೇ ಇದೆ, ಯೂಸ್ ಮಾಡ್ಕೊತಿದ್ದೀವಿ ಏನೋ ಫೀಲ್ ಬರಲ್ಲ. ಹೌದು, ಚೆನ್ನಾಗಿದೆ.
ಆಮೇಲೆ ಇನ್ನೊಂದೇನೆಂದರೆ ನಾವು ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ಬ್ರೌನ್ ಕಲರ್ ಪಾತ್ವೆ ಕಾಣಿಸುತ್ತೆ. ಕ್ರೀಮ್ ಮತ್ತು ಬ್ರೌನ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಇನ್ನು ಲಿವಿಂಗ್ ಏರಿಯಾ ಬಂದು ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ವಾಸ್ತು ಪ್ರಕಾರ ಈಶಾನ್ಯ ಮೂಲೆ ಡೌನಲ್ಲಿದೆ, ಕುಬೇರ ಮೂಲೆ ಹೈಟಲ್ಲಿದೆ ಆಯಿತಾ. ನನಗಂತೂ ಈ ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ದೇವ್ರ ಮನೆ ನೀವು ಈ ಕಡೆ ನೋಡ್ತಾ ಇರ್ಬೋದು, ತುಂಬ ಡೀಸೆಂಟಾಗಿ ನೋಡಿದ ತಕ್ಷಣ ಇಷ್ಟ ಆಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಆಯಿತಾ. ಇಲ್ಲಿ ಏನಂದರೆ ನಂಗೆ ತುಂಬ ಇಷ್ಟ ಆಗಿದ್ದು, ಕ್ಲೀನ್ ಮಾಡಲಿಕ್ಕೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪ್ಲೈನ್ ಆಗಿರೋದ್ರಿಂದ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಮಾರ್ಬಲಲ್ಲಿ ಅದನ್ನು ರೆಡಿ ಮಾಡಿರೋದು. ಇನ್ನು ದೇವ್ರ ಸಾಮಗ್ರಿಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಅಂತೇಳಿ ಡ್ರಾ ಕೂಡ ಇದೆ. ಸೈಡಲ್ಲಿ ನಾವೇನಾದ್ರೂ ಪಾಟ್ಸ್ ಎಲ್ಲ ಇಡಬೇಕು ಅಂದರೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ದೇವ್ರ ಮನೆ. ಇನ್ನು ದೇವ್ರ ಮನೆಯಿಂದ ಒಂದು 3 ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಬಂದರೆ ಡೈನಿಂಗ್ ಏರಿಯಾ ಸಿಗುತ್ತೆ ನೋಡಿ. ಇಲ್ಲಿ ಡೈನಿಂಗ್ ಟೇಬಲ್ ಇಡೋ ಜಾಗದಲ್ಲಿ 2 ವಿಂಡೋಸ್ ಕೊಟ್ಟಿದ್ದಾರೆ. ಸ್ವಲ್ಪ ಕೂಡ ಗಾಳಿ ಬೆಳಕಿಗೆ ತೊಂದರೆ ಅನ್ನೋದೇ ಇಲ್ಲ ಆಯಿತಾ. ಅದು ಕೂಡ ದೊಡ್ಡ ದೊಡ್ಡ ವಿಂಡೋಸು. ನಾನು ಅದನ್ನೇ ಹೇಳ್ತಾ ಇದ್ದೆ, ಸುತ್ತಲೂ ಕೂಡ ಗಾಳಿ ಬೆಳಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೇನು ಕೂಡ ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಆ ವಿಂಡೋಸ್ಗೆಲ್ಲ ತುಂಬ ಚೆನ್ನಾಗಿರೋ ಕಲರ್ ಕಾಂಬಿನೇಷನಲ್ಲೇ ರೆಡಿ ಮಾಡಿದ್ದಾರೆ. ನಮ್ಗೆ ಯಾವ ಥರ ಬೇಕು ನೋಡಿ ಆ ಥರನೇ ಮಾಡಿಕೊಡ್ತಾರಂತೆ. ಆಮೇಲೆ ಮುಖ್ಯವಾಗಿ ನನಗೆ ಅಟ್ರಾಕ್ಟ್ ಅಂತ ಅನಿಸಿದ್ದು ಈ ಲೈಟ್ ಕಮ್ ಫ್ಯಾನ್ ಆಯಿತಾ. ಇದರಲ್ಲಿ ಲೈಟ್ ಕೂಡ ಬರುತ್ತೆ, ಫ್ಯಾನ್ ಕೂಡ ಇದೆ. ಹಾಗೆ ಲೈಟ್ನ ನಾವು 2 ಶೇಡಲ್ಲಿ ಚೇಂಜ್ ಮಾಡ್ಕೊಳ್ಬೋದಂತೆ. ಅದು ಕೂಡ ರಿಮೋಟೇ ಆಯಿತಾ. ಫುಲ್ ಒಂಥರ ಆಟೋಮೇಟೆಡ್ ಅನಿಸುತ್ತೆ. ಇನ್ನು ಕಿಚನ್ಗೆ ಬಂದರೆ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇದು ಬಂದು ಮಾರ್ಬಲ್ ಬ್ರೌನ್ ಪರ್ ಗ್ರಾನೈಟ್ ಅಂತೆ. ಇದಕ್ಕೇನಂದರೆ ಲೈಟ್ ಬಿಟ್ಟಾಗ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನೈಟ್ ಟೈಮೆಲ್ಲ ನಾವು ಲೈಟ್ಸ್ ಆನ್ ಮಾಡ್ತೀವಲ್ಲ, ಆಗ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ, ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ಪ್ಯೂರಿಫೈಯರ್ನ ಅವರು ಸಿಂಕ್ ಕೆಳಗಡೆ ಫಿಕ್ಸ್ ಮಾಡಿದ್ರು. ಸ್ವಲ್ಪ ಸ್ಪೇಸ್ ಎಲ್ಲ ಉಳ್ಕೊಳುತ್ತೆ, ಹಾಗೆ ನೀಟಾಗಿ ಕಾಣಿಸುತ್ತೆ ಅಂತ. ಅದ್ರ ಪಕ್ಕ ಡಿಶ್ ವಾಷರ್ ಇತ್ತು. ಇನ್ನೊಂದು ಮೇನ್ ಏನಂದ್ರೆ, ಈಗ ಚಿಮ್ನಿ ಎಲ್ಲ ಮೇಲೆ ನೋಡಿರ್ತೀರಲ್ಲ, ಯೂಶುವಲ್ ಆಗಿ ಇದು ಕೌಂಟರಲ್ಲೇ ಇದು ಚಿಮ್ನಿನ ಹಾಗಾದ್ರೆ. ಹೌದು, ಇದು ರೈಸ್ ಆಗುತ್ತೆ. ಬೇಕಾದಾಗ ನಾವು ರೈಸ್ ಮಾಡ್ಬೋದು. ನಾನು ಇವ್ರಿಗೆ ಮೊನ್ನೆ ಹೇಳ್ತಿದ್ದೆ ಚಿಮ್ನಿಲಿ ಡಿಫ್ರೆಂಟಾಗಿ ಏನೇನೋ ಬಂದ್ಬಿಟ್ಟಿದೆ ಅಂತ. ಇದು ನೋಡಿ, ಬೇಡ ಅಂದಾಗ ಕ್ಲೋಸ್ ಮಾಡ್ಬೋದು. ಕ್ಲೀನಾಗಿ ಕಾಣಿಸುತ್ತೆ ಅದು. ಈಗ ನಾರ್ಮಲ್ ಆಗಿ ಎಲ್ಲರೂ ಅದೇ ತರ ಯೂಸ್ ಮಾಡ್ತಾರಲ್ಲ, ಇದು ಸ್ವಲ್ಪ ಯುನೀಕ್ ಆಗಿದೆ. ಹೌದು. ಸ್ಟೋರೇಜು ಅಷ್ಟೇ. ಈಗ ನಾವು ಕ್ಲೈಂಟ್ ಇಂದ ಏನ್ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದ್ರ ಕೆಲವರಿಗೆ ತುಂಬಾ ಸ್ಟೋರೇಜ್ ಬೇಕಾಗುತ್ತೆ. ನಾವು ಇಲ್ಲೂ ಸ್ಟೋರ್ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. ಬಟ್ ನಮ್ಮ ಕ್ಲೈಂಟಿಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅದ್ರ ಪ್ರಕಾರ ನಾವು ಇದಷ್ಟೇ ಸ್ಟೋರೇಜ್ ಮೇಲ್ಕೊಟ್ಟಿದೀವಿ. ಆಮೇಲೆ ಇದು ಫುಲ್ ಹೈಟ್ ಸ್ಟೋರೇಜ್, ಇದರೊಳಗೆ ಎಲ್ಲ ಬಂದಿರುತ್ತೆ. ಫುಲ್ ಹೈಟ್ ಸ್ಟೋರೇಜ್ ಇಷ್ಟೇ ಅವರಿಗೆ ಮಿನಿಮಮ್ ಆಗಿ ಬೇಕಿತ್ತು. ಆ ಥರ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಟ್ಟಿದ್ದೀವಿ. ಈಗ ಕೆಲವೊಬ್ರಿಗೆ ಥಿಂಗ್ಸ್ ತುಂಬಾ ಇರುತ್ತಲ್ಲ, ಒಂದು ಗಿಲ್ಲು ಮಾಡ್ತೀವಿ. ಫುಲ್ ಇದೇನಿದೆ ಕೌಂಟರ್ ಟಾಪ್ ಅದೇ ಶೇಪ್ ಮೇಲೂ ಬರೋ ಥರ ಮಾಡಿದ್ರು ಕೂಡ ಚಿಮ್ನಿಗೆ ಅಂತೇಳಿ ಮೇಲ್ಗಡೆ ಸ್ಪೇಸ್ ವೇಸ್ಟ್ ಆಗೋ ಥರ ಇಲ್ಲ ನೋಡಿ, ಆರಾಮಾಗಿ ಇರ್ಬೋದು. ನಾನು ಅನ್ಕೊಂಡೆ ಇಲ್ಲ ಚಿಮ್ನಿ ಅಂತ. ಇದು ಸ್ಟೋರೇಜ್ ಮ್ಯಾಟ್ ಇಲ್ಲ, ಕಟ್ಲರಿ ಯೂನಿಟ್. ಯೂಶಲಿ ನಾವು ಇಲ್ಲಿ ಈ ತರ ಇದು ಟ್ಯಾಂಡಮ್ ಬಾಕ್ಸ್ ಎಲ್ಲ ಇಲ್ಲಿ ಕೊಡ್ತೀವಿ. ಬಟ್ ಈ ಚಿಮ್ನಿ ಇದೆಯಲ್ಲ, ಇದಕ್ಕೆ ಜಾಸ್ತಿ ಈ ಬಿಡ್ತಿಲ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಂಡಮ್ ಬಾಕ್ಸ್ ಇಲ್ಲಿ ಕೊಟ್ಟಿದೀವಿ. ನಿಯರ್ ಬೈ ಇರುತ್ತೆ. ನಮ್ಗೆ ಏನಾದ್ರು ಥಿಂಗ್ಸ್ ಬೇಕಂದ್ರೆ ಹಿಂಗೆ ತಗೊಂಡು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ನೋಡಿರೋ ಕಡೆ ಎಲ್ಲ ಈ ಸೈಡ್ ಇಲ್ಲೇ ಬರುತ್ತೆ. ಅದೇ ಆ ಚಿಮ್ನಿಯಿಂದ ಆ ಟ್ಯಾಂಡಮ್ ಬಾಕ್ಸ್ ಬಿಟ್ಟು ಮ್ಯಾಚ್ ಆಗಲ್ಲ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲೂ ಏನು ತೊಂದರೆ ಇಲ್ಲಲ್ಲ, ನಿಯರ್ ಬೈ ಇದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕಿಚನಲ್ಲಿ ನೀವು ನೋಡ್ಬೋದು ವೆಂಟಿಲೇಷನ್ಗೆ ಯಾವುದೇ ಥರ ತೊಂದರೆ ಇಲ್ಲ ಆಯಿತಾ. ಇನ್ನು ರೈಟ್ ಸೈಡಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಳೋ ಥರ ಎಲ್ಲ ಥರನೂ ಕೂಡ ಫೆಸಿಲಿಟೀಸ್ ಇದೆ. ಹಾಗೆ ಇವ್ರದ್ದೇ ಫ್ರಿಜ್ ಇತ್ತಂತೆ, ಹಾಗಾಗಿ ಆ ಫ್ರಿಜ್ನ ಎಲ್ಲಿ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ನೋಡಿಬಿಟ್ಟು ಅವರು ಫಿಕ್ಸ್ ಮಾಡಿಬಿಟ್ಟು ಈ ಸೈಡಲ್ಲಿ ಏರ್ ಫ್ರೈಯರು, ಓವನ್ ಇದನ್ನೆಲ್ಲ ಇಡಲಿಕ್ಕೆ ಸ್ಪೇಸ್ ಮಾಡಿದ್ದಾರೆ. ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಕಿಚನಿಂದ ಇಲ್ಲೊಂದು ಶೋ ಪೀಸ್ನೆಲ್ಲ ಸ್ಟ್ಯಾಂಡ್ ಮಾಡಲಿಕ್ಕೆ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ, ಸ್ಪೇಸ್ನ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಕಿಚನಲ್ಲಿ ರೈಟ್ ಸೈಡಲ್ಲಿ ಒಂದು ಟಿಫನ್ ಕೌಂಟರ್ ಟೇಬಲ್ ಥರನೂ ಮಾಡಿದ್ರು. ಹಾಗೆ ನಾನು ವಾಸ್ತು ಅಂತ
ಅಂತ ಹೇಳಿದ್ನಲ್ವಾ, ಕಿಚನ್ ನೀವು ನೋಡ್ಬೋದು ಅಗ್ನಿ ಮೂಲೆಯಲ್ಲೇ ಇದೆ, ಅಂದರೆ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ರೈಟ್ ಸೈಡ್ಗೆ ಕುಬೇರ ಮೂಲೆಗೆ ಮಾಸ್ಟರ್ ಬೆಡ್ರೂಮ್ ಇದೆ ಆಯಿತಾ. ಈ ಮಿಡಲಲ್ಲಿ ವಾಶ್ರೂಮ್ ಕೂಡ ಇದೆ, ಹಾಗೆ ವಾಶ್ ಬೇಷನ್ ಇದೆ. ಇಲ್ಲಿ ಬಂದು ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅಂತೇಳಿ 2 ಪಾರ್ಟಿಷನ್ ಮಾಡಿದ್ದಾರೆ. ಇನ್ನು ವಾಶ್ ಬೇಷನಲ್ಲೂ ಕೂಡ ಅಷ್ಟೇ ಮಿರರ್ ಇರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಯುನೀಕಾಗಿ ಚೆನ್ನಾಗಿದೆ ಅನ್ನಿಸ್ತು. ಆ ಟೈಲ್ಸ್ ಕಾಂಬಿನೇಷನ್ ನೀವು ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಲೈಟ್ಸ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಚೇಂಜ್ ಮಾಡೋ ಥರ ಇದೆ ಅಂತ ಎಲ್ಲ ಹೇಳಿದ್ರು. ಇನ್ನು ಇದ್ರ ಮುಂದೆನೇ ಒಂದು ರೂಮ್ ಬರುತ್ತೆ, ಇದೇ ಮಾಸ್ಟರ್ ಬೆಡ್ರೂಮು. ಇದನ್ನ ಸದ್ಯಕ್ಕೆ ಅವ್ರ ಮಗ ಯೂಸ್ ಮಾಡ್ತಾ ಇದ್ದಾರಂತೆ, ಹಾಗಾಗಿ ಅವ್ರಿಗೆ ಯಾವ ಥರ ಬೇಕು ನೋಡಿ ಆ ಥರ ಇದನ್ನ ರೆಡಿ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ರೂಮಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಾಟ್ ಆಯಿತಾ. ಕಾಟ್ ಒಂದು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನೋಡಿ ತುಂಬ ಜಾಗ ಕೂಡ ಇತ್ತು ಒಳಗಡೆ. ಹಾಗೆ ಡ್ರಾ ಕೊಟ್ಟಿಲ್ಲ ಆಯಿತಾ, ಇದಕ್ಕೆ ಡ್ರಾ ಕೊಟ್ಟರೆ ರೂಮ್ ಚಿಕ್ಕದಿರೋದ್ರಿಂದ ತೆಗೆದು ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅಲ್ಲೇ ಸ್ಟಡಿ ಟೇಬಲ್ ಎಲ್ಲ ಅವ್ರನ್ನೇ ರೆಡಿ ಮಾಡಿಕೊಟ್ಟಿರೋದಂತೆ. ಹಾಗೆ ಈ ಮನೇಲಿ ಸ್ಟೋರೇಜ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಸ್ಟೆಪ್ಸ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಫುಲ್ಲು ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಮಾಡಿದ್ದಾರೆ. ಅದು ಕೂಡ ಅಷ್ಟೇ, ಈ ನಾವು ಸ್ಟೆಪ್ಸ್ಗೆ ಯಾವ ಕಲರ್ ನೋಡ್ತಾ ಇದ್ದೀವಿ ಅದೇ ಕಲರ್ ಕಾಂಬಿನೇಷನಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ಈ ಲೈಟ್ಸ್ ಎಲ್ಲ ಏನು ಗೊತ್ತಾ, ಸೆನ್ಸರ್ ಇರುತ್ತಲ್ವ ಇತ್ತೀಚೆಗೆ, ಅದಂತೂ ತುಂಬ ಫೇಮಸ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲೂ ಕೂಡ ಸೆನ್ಸರ್ನೇ ಬಳಸ್ಕೊಂಡಿದ್ದೀವಿ. ನೈಟ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡೇ ಟೈಮ್ ಅಲ್ವಾ, ಹಾಗಾಗಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಕಲರ್ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ, ನೀವು ಕೆಳಗಡೆ ಎಂಟ್ರಿ ಆದಾಗ ನೋಡ್ಬೋದು, ಅಲ್ಲೂ ಕೂಡ ಬ್ರೌನ್ ಶೇಡ್ ಇತ್ತಾಯ್ತಾ. ಇಲ್ಲೂ ಕೂಡ ಅಷ್ಟೇ, ಈ ಸ್ಟೆಪ್ಸಲ್ಲೆಲ್ಲ ಬ್ರೌನ್ ಶೇಡೇ ಇದೆ. ನಾವು ಮನೆಯಿಂದ ನೇರವಾಗಿ ನಡ್ಕೊಂಡು ಬಂದು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಲಿಕ್ಕೆ ಸೇಮ್ ಒಂದೇ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಆಯಿತಾ. ಹಾಗೆ ಟಿ ವಿ ಯೂನಿಟ್ ಕೂಡ ಅಷ್ಟೇ, ಕಂಪ್ಲೀಟಾಗಿ ಏನು ಗೊತ್ತಾ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಅನ್ನೋ ಥರ ಇಲ್ಲ. ಈ ಸೈಡ್ ಬಂದು ಇದು ವಾರ್ಡ್ರೋಬಾ? ಅಲ್ಲ, ಇದು ಬಂದು ಫ್ಯಾಮಿಲಿ ಬರುತ್ತೆ, ಫ್ಯಾಮಿಲಿ ಕಮ್ ಮಲ್ಟಿಪರ್ಪಸ್ ರೂಮ್. ಇದು ನಿಮಗೆ ಒಳಗೆ ಹೋದರೆ ಗೊತ್ತಾಗುತ್ತೆ, ಇದು ಸ್ಲೈಡಿಂಗ್ ಡೋರ್. ಈಗ ಸ್ಲೈಡ್ ಮಾಡಿದ್ರೆ ಇಲ್ಲೊಂದು ರೂಮ್ ಬರುತ್ತೆ. ಏನು ಗೊತ್ತಾ, ಎಲ್ಲ ಹಿಡನ್ ಥರನೇ ಇಟ್ಬಿಟ್ಟಿದ್ದಾರೆ. ಹಿಡನ್ ಅಂದರೆ ಕೆಳಗಡೆ ಎಲ್ಲ ಓಪನ್, ಇಲ್ಲಿ ಮೇಲ್ಗಡೆ ಸ್ವಲ್ಪ ಇದು ಹೇಗಾಗತ್ತೆ ಅಂದರೆ ಫ್ಯಾಮಿಲಿ ಎಲ್ಲರೂ ಇದ್ದಾಗ ಫ್ಯಾಮಿಲಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಗೆಸ್ಟ್ ಜಾಸ್ತಿ ಆದಾಗ ರೂಮ್ ಆಗು ಯೂಸ್ ಆಗುತ್ತೆ. ಇದು ಬಂದು ಸೋಫಾ ಕಮ್ ಬೆಡ್ ಥರ. ಇದನ್ನ ಓಪನ್ ಮಾಡಿದ್ರೆ ಗೆಸ್ಟ್ ಬಂದವರು ಮಲ್ಕೊಳ್ಳೋಕ್ಕಾಗಲಿ ಇದಕ್ಕಾಗಲಿ ಯೂಸ್ ಆಗುತ್ತೆ. ಒಂದು ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಒಂದು ರೂಮ್ ಥರ, ಮಲ್ಟಿಪರ್ಪಸ್ ರೂಮ್ ಥರ ಯೂಸ್ ಮಾಡ್ಕೋಬೋದು ನಾವು ಇದನ್ನ. ಇದು ಟಾಯ್ಲೆಟ್, ಲಿವಿಂಗ್ ಏರಿಯಾ ಕಮ್ ರೂಮ್ ಮಲ್ಟಿಪರ್ಪಸ್ ಆ್ಯಂಡ್ ಹೋಮ್ ಥಿಯೇಟರ್ ಆಗು ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳಿದೆ ಅಲ್ವಾ, ಎಲ್ಲ ಹಿಡನ್ ಅಂತ ನೋಡಿ. ವಾಟರ್ ಬಂದ್ಕೊಡ್ಬೇಕು ನಾವು, ಬಟ್ ಇದು ಅದು ಕೂಡ ಚೆನ್ನಾಗಿದೆಯಲ್ಲ, ವೆಟ್ ಏರಿಯಾ ಡ್ರೈ ಫುಲ್ ಇದೆಯಾ ಅದು? ದೊಡ್ಡದು ಅದನ್ನು ಕೂಡ ವೆಟ್ ಏರಿಯಾ ಡ್ರೈ ಏರಿಯಾ ಆಗಿ ಡಿವೈಡ್ ಮಾಡಿದ್ದೀವಿ. ಶವರ್ ಏರಿಯಾ ಕಡೆ ಗ್ಲಾಸ್ ಪಾರ್ಟಿಷನ್ ಕೊಟ್ಟು ಮಾಡಿದ್ದೀವಿ. ಚೆನ್ನಾಗಿದೆ, ದೊಡ್ಡದಾಗಿದೆ. ಇಲ್ಲಿ ಟೈಲ್ಸ್ ಚೆನ್ನಾಗಿದೆ, ಕಲರಿಂಗ್ ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ. ಒಂದು ಲೈಟ್ ಕಲರ್ ಅಂಡ್ ಒಂದು ನಮಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಬಿಡ್ತಾರೆ ಅಂತಲ್ಲ, ನಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡಿ ಕಾನ್ಸೆಪ್ಟ್ ಕೊಡ್ತೀವಿ, ಯಾವ ಈ ಥರ ಡಬಲ್ ಕಲರ್ ಬರುತ್ತೆ ಅಂತ. ಸೊ ನೀವು ಕಲರ್ ನೀವು ಚೂಸ್ ಮಾಡ್ಕೋಬೋದು. ಈ ಕಡೆ ಇಲ್ಲಿ ಒಂದು ಸ್ಟೋರೇಜ್ ಇದೆ, ಓಕೆ. ಅಂದರೆ ಸುಮ್ಮನೆ ಸ್ಪೇಸ್ ಖಾಲಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಬೆಡ್ ನೀವೇ ಕೊಡ್ತೀರಾ ಮೇಡಮ್? ಕಸ್ಟಮೈಸ್, ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು. ಈಗ ಗೆಸ್ಟ್ ಬಂದಾಗ ಬೇಕಂದ್ರೆ ಇದನ್ನ ಇವಾಗ ಸೋಫಾ ಥರ ಯೂಸ್ ಮಾಡ್ತಾ ಇರ್ತಾರೆ, ಗೆಸ್ಟ್ ಬಂದಿದ ತಕ್ಷಣ ಇದು ಬೆಡ್ ಮಾಡಿ ಬೆಡ್ ಯೂಸ್ ಮಾಡೋ ಥರ. ಇನ್ನೊಂದು ಪ್ಲಾನ್ ಏನಂದ್ರೆ ಹೋಮ್ ಥಿಯೇಟರ್ ಕೂಡ ಯೂಸ್ ಮಾಡ್ಬೋದು. ಅಲ್ಲಿ ಸ್ಕ್ರೀನ್ ಹಾಕಿ ನೋಡೋ ಥರ, ವೈಟ್ ಸ್ಕ್ರೀನ್ ಹಾಕೊಂಡ್ರೆ ಕಂಪ್ಲೀಟ್ ಹೋಗ್ಬೇಕಾಗುತ್ತೆ. ಇದನ್ನು ಕೂಡ ನೀವು ನೋಡ್ಬೋದು, ಇದು ಕೂಡ ಡಿಫ್ರೆಂಟ್ ಆಗಿದೆ. ಪಾರ್ಟಿಷನ್ ಕ್ರಿಯೇಟ್ ಮಾಡಿದೀವಿ. ಇವಾಗ ಇಲ್ಲಿ ವ್ಯೂ ಇದೆ, ಈ ತರ ಕ್ಲೋಸ್ ಮಾಡಿದ್ರೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ನಿಮಗೆ ಕಂಪ್ಲೀಟ್ ಒಂದು ರೂಮೇ ಕ್ರಿಯೇಟ್ ಆಗುತ್ತೆ. ಹೀಗೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ರೂಮೇ ಕ್ಲೋಸ್ ಆಗೋಯ್ತು. ನೋಡಿ, ಲೈಟ್ಸ್ ಹಾಕಿದ್ರು ಕಂಪ್ಲೀಟ್ ಡಾರ್ಕ್ ಆಗುತ್ತೆ. ಪ್ರೈವಸಿಗೆ ತೊಂದರೆ ಇಲ್ಲ. ಸೊ ಇದೊಂಥರ ಮಲ್ಟಿಪರ್ಪಸ್. ಪ್ರೈವಸಿ ಅನ್ನೋದಕ್ಕಿಂತ ಈಗ ಹೋಮ್ ಥಿಯೇಟರ್ ಹಾಕ್ತೀವಲ್ಲ ಅವಾಗೆಲ್ಲ ಕ್ಲೋಸ್ ಇರಬೇಕು. ಸೊ ಆವಾಗ ಇಲ್ಲಿ ಏನು ವಿಜುವಲ್ ಎಲ್ಲ ಸ್ಕ್ರೀನ್ ಪ್ರೊಜೆಕ್ಟರ್ ಹಾಕಿದಾಗ ಬೆಳಕೇನು ಇರಬಾರ್ದಲ್ಲ, ಎಲ್ಲ ಕ್ಲೋಸ್ ಆಗುತ್ತೆ ನೀಟಾಗಿ. ಚೆನ್ನಾಗಿದೆ, ಇದು ಯೂನಿಕ್ ಆಗಿದೆ. ವುಡನ್ ಪ್ಲಾಂಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲೊಂದು ಬಾಲ್ಕನಿ ಬರುತ್ತೆ. ಅದು ಚಿಲ್ಕ ನೋಡು ಎಷ್ಟು ಉದ್ದ ಐತೆ ಅಮ್ಮ. ಹೈಟ್ ಜಾಸ್ತಿ ಇರೋದ್ರಿಂದ ಯೂಸ್ ಆಗಬೇಕಲ್ವಾ. ಸೊ ಇಲ್ಲೊಂದು ಬಾಲ್ಕನಿ ಬರುತ್ತೆ.
ಡ್ರೈಯಿಂಗ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಬಟ್ಟೆ ಇದು ಎಲ್ಲ ಡ್ರೈ ಮಾಡೋಕ್ಕೆ. ಇನ್ನೊಂದು ಏನಂದರೆ ಇದು ಗ್ಲಾಸ್ ಇದೆ ಅಲ್ಲ, ಕೆಳಗಡೆ ನೀವು ನೋಡ್ದಂಗೆ ಇದು ಗ್ಲಾಸ್ ಬರುತ್ತೆ, ಅದನ್ನು ರೆಗ್ಯುಲರ್ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಆ ಥರ ಎಲ್ಲ ಇರೋದ್ರಿಂದ ನಾವು ಇಲ್ಲಿ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಓಪನ್ ಮಾಡಿ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ಬರೋ ಥರ. ಇದು ಕವರ್ಡ್ ಕೊಟ್ಟರೆ ಮತ್ತೆ ಹತ್ತಿ ಹೋಗ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ಲ. ಹೋಗಮ್ಮ ನಡ್ಕೊಂಡು ಹೋಗು. ಟಫನ್ ಗ್ಲಾಸ್ ಅದು. ಭಯ ಆಗುತ್ತೆ. ಅಲ್ಲ ಇದರಲ್ಲಿ ಯಾವುದೋ ಗ್ಲಾಸ್ ವ್ಯೂದು ಇದೈತಲ್ಲ ಚಿಕ್ಕಮಂಗ್ಳೂರಲ್ಲಿ. ಹೌದು, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆರಾಮಾಗಿ ಬಂದಿರ್ತೀವಿ, ಮಾಡ್ಬೋದು. ಚೆನ್ನಾಗಿದೆ. ಆ್ಯಂಡ್ ಸೇಫ್ಟಿ ಕೂಡ ಇದು ಹಾಕಿದ್ರೆ ಅದು ನಾರ್ಮಲ್ ಪ್ಯಾರಾಪೆಟ್ ಥರನೇ ಫಾರ್ಮ್ ಆಗುತ್ತೆ. ಓಪನ್ ಮಾಡಿದ್ರೆ ರೆಗ್ಯುಲರ್ ಯೂಸ್ ಮಾಡ್ಕೊಳ್ಳೋ ಇಲ್ಲಾಂದ್ರೆ ಡಸ್ಟ್ ಕೂರುತ್ತೆ. ಹೌದು, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿದೆ. ಬಾಲ್ಕನಿ ಪುಟ್ಟು ಬಾಲ್ಕನಿ ಅಲ್ಲಿ ಇಲ್ಲಿನೂ ಬೇಕಂದ್ರೆ ಇದೇ ಥರ ಹಿಂಗೆ ಏನೋ ಕಾಂಪೌಂಡ್ ಥರ ಹಾಕೊಂಬಿಟ್ರೆ ಅದೇ ನಮಗೆ ಕೆಳಗಡೆ ಬೆಳಕಬೇಕು ಅನ್ನೋದಕ್ಕೋಸ್ಕರ ಇದನ್ನ ಅವ್ರಿಗೆ ಯಾವ ಥರ ಮೀನ್ಸ್ ನಾನು ಹೇಳ್ತಾ ಇರೋದು ಮೇಡಮ್, ಇವಾಗ ಇಲ್ಲಿ ಹಾಕಿದಿರಲ್ಲ, ಸೊ ಇದನ್ನೇ ಅಲ್ಲಿ ಹಂಗೆ ಕಂಟಿನ್ಯೂ ಮಾಡ್ಬೋದು. ಹೌದು, ಕಂಟಿನ್ಯೂ ಮಾಡಿದರೆ ಆರಾಮಾಗಿ ಯಾವಾಗಾದ್ರೂ ಒಂದೊಂದು ಟೈಮ್ ಪಾಸ್ ಮಾಡ್ಬೋದು. ಕ್ಲೈಂಟ್ ಏನಂದ್ರೆ ಈ ಕಡೆನೂ ಮನೆ ಬರುತ್ತೆ, ವ್ಯೂ ಏನು ಇರಲ್ಲ ಅನ್ನೋದಕ್ಕೋಸ್ಕರ ಇಷ್ಟೇ ಸಾಕು ಅಂತ. ಇನ್ನು ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಯಿತಾ. ಇದಂತೂ ತುಂಬ ದೊಡ್ಡದಾಗಿತ್ತು, ಹಾಗೆ ಡಬಲ್ ಹೈಟ್ ಇದೆ ಆಯಿತಾ. ಹೈಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ಅದನ್ನು ಕೇಳಿದಾಗ ಅವರು ಫ್ಯೂಚರಲ್ಲಿ ಇವ್ರು ಏನಂತ ಅಂದರೆ ಇದರಲ್ಲಿ ಒಂದು ಲ್ಯಾಬ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಮೇಲ್ಗಡೆ ಕುತ್ಕೊಂಡು, ಈಗ ವರ್ಕ್ ಫ್ರಮ್ ಹೋಮ್ ಎಲ್ಲ ಇರುತ್ತಲ್ವ, ಅವ್ರು ಆರಾಮಾಗಿ ಕುತ್ಕೊಂಡು ವರ್ಕ್ ಮಾಡೋ ಥರ ಆ ಥರ ಕಾನ್ಸೆಪ್ಟ್ ಇದೆ ಇವ್ರದ್ದು. ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರು. ನೀವಿವಾಗ ನೋಡಿರ್ಬೋದು, ಕಿಡ್ಸ್ ರೂಮ್ ಆದರೆ ಡಬಲ್ ಕೋಟ್ ಮಾಡಿರ್ತಾರೆ ಅಲ್ವಾ, ಕೆಳಗಡೆ ಒಬ್ಬರು ಮಲಗಲಿಕ್ಕೆ ಮೇಲ್ಗಡೆ ಒಬ್ಬರು ಮಲಗಲಿಕ್ಕೆ ಅಂತ. ಆ ಥರ ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದಾರಂತೆ. ಆದರೆ ಮೇಲ್ಗಡೆ ಆರಾಮಾಗಿ ಹೋಗಿ ಕುತ್ಕೊಂಡು ವರ್ಕ್ ಮಾಡ್ಬೋದು. ಅಷ್ಟು ಹೈಟ್ ಇರೋದ್ರಿಂದ ಒಂದು 2 ಫ್ಲೋರ್ ಥರ ಕಾಣಿಸುತ್ತೆ ನಮಗೆ ಅದು ಆಯಿತಾ. ಇನ್ನು ರೈಟ್ ಸೈಡಲ್ಲಿ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಹಾಗೆ ವಾರ್ಡ್ರೋಬ್ಸು, ಇದೆಲ್ಲ ಕಂಪ್ಲೀಟಾಗಿ ವಾರ್ಡ್ರೋಬ್ಸೇ ಆಯಿತಾ. ಇನ್ನು ಈ ಕಡೆ ಬಂದರೆ ಇದು ಬಂದು ಡ್ರೆಸ್ಸಿಂಗ್ ಏರಿಯಾ, ಹಾಗೆ ಬಾತ್ರೂಮು. ಇದು ಕೂಡ ಅಷ್ಟೇ ಎಲ್ಲ ಫುಲ್ ಕಂಪ್ಲೀಟಾಗಿ ಹಿಡನ್ ಥರನೇ ಇತ್ತು ಆಯಿತಾ. ನಮಗೆಲ್ಲೂ ಗೊತ್ತೇ ಆಗಲ್ಲ ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆಲ್ಲ ಯಾವ ಥರ ಸ್ಪೇಸ್ ಮಾಡಿದ್ದೀವಿ ಅಂತ ಎಲ್ಲ ತೋರಿಸ್ತಾ ಇದ್ರು. ಇನ್ನು ಕಂಪ್ಲೀಟಾಗಿ ರೂಮ್ ನೋಡಿದಾಗ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ರೂಮಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವಿಂಡೋ ಆಯಿತಾ. ವಿಂಡೋ ಅಂತೂ ತುಂಬ ದೊಡ್ಡದಾಗಿರೋದ್ರಿಂದ ಬೆಳಕು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇನ್ನು ಅಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಹೋದರೆ ಇಲ್ಲೂ ಕೂಡ ನಮಗೊಂದು ವಿಂಡೋ ಥರ ಕಾಣಿಸುತ್ತೆ. ಇದು ಫುಲ್ಲು ಗ್ಲಾಸಲ್ಲೇ ಮಾಡಿದ್ದಾರೆ ಆಯಿತಾ. ಕ್ಲೋಸ್ ಮಾಡಲಿಕ್ಕೆ ಆಪ್ಷನ್ ಕೂಡ ಇದೆ. ಆರಾಮಾಗಿ ಇಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇನ್ನು ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ. ಅವ್ರು ಇದನ್ನು ಜಸ್ಟ್ ಮ್ಯೂಸಿಕ್ ರೂಮ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರಂತೆ. ಇದನ್ನು ನಾವು ಯಾವ ಥರನಾದರೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಇವಾಗ ಜಿಮ್ಗಿರ್ಬೋದು, ಯೋಗ ಮಾಡಲಿಕ್ಕಿರ್ಬೋದು, ಈ ಥರ ನಮಗೆ ಯಾವ ಥರ ಬೇಕು ಆ ಥರ ಇದನ್ನು ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ ಇದೆ ನೋಡಿ. ಮೇನ್ ಏನಂದ್ರೆ ಅಪ್ಪು ಎಲ್ಲ ಕಡೆನೂ ಬೆಳಕು ಚೆನ್ನಾಗಿ ಬರಬೇಕು ಅನ್ನೋ ಥರನೇ ಪ್ಲಾನ್ ಮಾಡಿದ್ದಾರೆ. ಇವಾಗ ಹೆಂಗಾಗ್ತಿದೆ ಅಂದ್ರೆ ಪಕ್ಕನೇ ಮನೆ ಇರುತ್ತಲ್ವಾ, ಸೊ ಎಲ್ಲ ಕತ್ಲೆ ಆಗ್ಬಿಡುತ್ತೆ. ಕಾರ್ನರ್ ಬಿಲ್ಡಿಂಗ್ ಮಾತ್ರ ಬೆಳಕು ಜಾಸ್ತಿ ಬರೋ ತರ ಇರುತ್ತೆ. ಬಟ್ ಇಲ್ಲಿ ಆ ತರ ಅಲ್ಲ, ಎಲ್ಲ ಮೇನ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀವಿ. ಆಕ್ಚುಲಿ ದೊಡ್ಡದಾಗಿ ವಿಂಡೋಸ್ ಕೊಟ್ಟು ವೆಂಟಿಲೇಷನ್ ಆಗಲಿ ಬೆಳಕಾಗ್ಲಿ ನೀಟಾಗಿ ಬರಲಿ ಅನ್ನೋದೇ ನಮ್ದು. ಅದು ನನಗೆ ಇಷ್ಟ ಆಯ್ತು, ಇದು ಚೆನ್ನಾಗಿ ಅನಿಸ್ತು. ಇದನ್ನು ಕೂಡ ರೂಮ್ ತರ ಕನ್ವರ್ಟ್ ಮಾಡ್ಕೊಳ್ಬಹುದು. ಅವಾಗ 4 ಬೆಡ್ರೂಮ್ ಆಗುತ್ತೆ. ಇದು ಆರಾಮಾಗಿ ಗೆಸ್ಟ್ ರೂಮ್ ಚೆನ್ನಾಗೈತೆ. ಗೆಸ್ಟ್ ರೂಮ್ಗೆ ಮತ್ತೇನಾದ್ರೂ ಎಕ್ಸ್ಟ್ರಾ ಗೆಸ್ಟ್ ಅಂದ್ರೆ ಕುಕ್ ಮಾಡ್ಲಿಕ್ಕೆ ಈ ತರದಕ್ಕೆಲ್ಲ. ನಾನ್ ವೆಜ್ ಏನಾದ್ರು ಹೊರಗಡೆ ಮಾಡ್ಬೇಕು ಅನ್ನೋರು ಮೇಲ್ಗಡೆ ಬಂದು ಅದನ್ನ ನಾವು ಟೆರೆಸ್ ಅಲ್ಲಿ ಮಾಡಿದೀವಿ. ಹೌದಾ? ಟೆರೆಸ್ ಅಲ್ಲಿ ಕೊಟ್ಟಿದ್ದೀವಿ. ಅದನ್ನ ನೋಡೋಣ. ಇಲ್ಲಿ ಓಪನ್ ಬಾಲ್ಕನಿ ಬರುತ್ತೆ ಅಂತ ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಯಾಕೆಂದ್ರೆ ಟೆರೆಸ್ ಮೇಲಿಂದ ಯಾರು ಬಂದ್ರೆ ಡೈರೆಕ್ಟ್ ಎಕ್ಸೆಸ್ ಇರುತ್ತೆ ಅಂತ ಇದೆಲ್ಲ ಸೇಫ್ಟಿ ಡೋರ್ ಮಾಡಿದ್ವಿ. ಇನ್ನೊಂದು ಬಾಲ್ಕನಿ, ಇಲ್ಲಿ ಬಾಲ್ಕನಿ ಸೆಟ್ ಆಗುತ್ತೆ. ಮೇನ್ ಸ್ಟೇರ್ಕೇಸ್ ಏನು ಬರುತ್ತೆ ಅದು ಅಲ್ಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡೋದಾದ್ರೆ ಈ ಸ್ಟೇರ್ಕೇಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಟೆರೆಸಿಗೆ ಯೂಸ್ ಮಾಡೋದಾದ್ರೆ ಅಂದರೆ ನೀವು ಪ್ರಾಪರ್ಟಿ ನೋಡೋ ಹೌದಾ? ಇದು ನೀವು ಪ್ರಾಪರ್ಟಿ ನೋಡಿರೋ ಹಾಗೆ ಕಂಪ್ಲೀಟ್ ಲೆವೆಲ್ ಡಿಫ್ರೆನ್ಸ್ ಇರೋದ್ರಿಂದ ನಮಗೆ ಟೆರೆಸ್ ಕೂಡ ಲೆವೆಲ್ ಡಿಫ್ರೆನ್ಸ್ ಬಂದಿದೆ. ಎಲ್ಲ ನಮ್ಮ ಪ್ಲಾನ್ ಥರನೇ ಇದೆ. ಅದೇ ಒಂದು ಲೆವೆಲ್ ಇದೆ. ಸೊ ಈ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಆ ಏರಿಯಾ ಹೇಗಿದೆ ಅಂದರೆ ವಾಷಿಂಗ್ ಏರಿಯಾ ಬರುತ್ತೆ,
ಇಲ್ಲಿ ಶೆಲ್ಫ್ ಹಾಕೊಂಡ್ರೆ ಪ್ಯಾಂಟ್ರಿ ಕೂಡ ಆಗುತ್ತೆ, ಬಾರ್ಬಿಕ್ಯೂ ಆಗಿ ಇದಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಒಂದು ಪಾರ್ಟಿ ಹೋಸ್ಟ್ ಮಾಡ್ತೀವಿ ಅಂದ್ರೂ ಕೂಡ ಇನ್ನೊಂದು ಸಾಲ. ಈ ಪ್ಲೇಸ್ ಅಂತೂ ಈ ಮನೇಲಿ ನನಗೆ ಮತ್ತು ಅಪ್ಪುಗೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾವು ಸಣ್ಣದಾಗಿ ಏನಾದರೂ ಪಾರ್ಟಿ ಮಾಡಲಿಕ್ಕಿರ್ಬೋದು, ಇಲ್ಲಾಂದರೆ ಒಂದು ಫಂಕ್ಷನ್ ಇರ್ಬೋದು, ಇಲ್ಲ ಸಂಜೆ ಟೈಮ್ ಏನಾದ್ರೂ ಬಾರ್ಬಿಕ್ಯೂ ಮಾಡ್ಕೊಳ್ಳೋದು, ಇಲ್ಲಾಂದರೆ ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ಕುತ್ಕೊಳ್ಳಿಕ್ಕಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ ತಕ್ಷಣ ಎಂಥ ಒಳ್ಳೆ ಗಾಳಿ, ಎಂಥ ಒಂಥರ ಪೀಸ್ ಅನ್ನಿಸ್ತಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಇಲ್ಲೂ ಕೂಡ ಒಂದು ರೂಮ್ ಇದೆ ಆಯಿತಾ. ಇದನ್ನು ಅವರು ಸದ್ಯಕ್ಕೆ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರಂತೆ. ಬೇಕಿದ್ದರೆ ಇದನ್ನು ಜಿಮ್ ರೂಮ್ ಥರ ಕೂಡ ಯೂಸ್ ಮಾಡ್ಬೋದು, ಸ್ಪಾ ಏರಿಯಾ ಥರ ಕೂಡ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಆಯಿತಾ. ಅದನ್ನೇ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು, ನಮ್ಗೆ ಯಾವ ಥರ ಬೇಕು ಆ ಥರ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ. ನಮಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಆಯಿತಾ. ನನಗೂ ಅಪ್ಪಗೂ ಇದೇ ಆಸೆ ಆಯಿತಾ. ಇದ್ರ ಮುಂದೆ ಒಂದು ಪುಟ್ಟದಾಗಿ ಹೆಂಚೆಲ್ಲ ಹಾಕ್ಸ್ಬಿಟ್ಟು ಒಂದು ಹಳ್ಳಿ ಮನೆ ಥರ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನು ನೀವಿಲ್ಲಿ ನೋಡ್ಬೋದು ಎಲ್ಲಾದರೂ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಮುಂದೆ ಪುಟ್ಟು ಗಾರ್ಡನ್ ಥರ ಗಿಡಗಳನ್ನ ಕೂಡ ಹಾಕಲಿಕ್ಕೆ ಸ್ಪೇಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಅದು ನೀರಿಂದ ಏನು ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೂ ಕೂಡ ಸೇಫ್ಟಿ ಪರ್ಪಸ್ಗೆ ಏನೇನು ಮಾಡಬೇಕು ನೋಡಿ ಎಲ್ಲ ಕೂಡ ಮಾಡಿದ್ದಾರೆ. ಮನೆ ಅಂತೂ ತುಂಬ ಚೆನ್ನಾಗಿದೆ ಅಲ್ಲ. ಹಾಗೆ ನಾನು ಇವ್ರನ್ನ ಪರಿಚಯನೇ ಮಾಡಿಕೊಡ್ಲಿಲ್ಲ ನೋಡಿ. ಇವ್ರು ಬಂದು ಮೈತ್ರಿ ಅಂತ, ಆಗಲೇ ನೀವು ನೋಡಿದ್ರಲ್ಲ ಅವ್ರು ಬಂದು ಚೈತ್ರ ಅಂತ. ಇವರೇ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿರುವಂಥ ಇಂಜಿನಿಯರ್ಸ್ ಆಯಿತಾ. ಈ ಮನೆ ಪ್ಲ್ಯಾನಿಂಗಿಂದ ಹಿಡ್ದು ಇಂಟೀರಿಯರ್ ಇರ್ಬೋದು ಪ್ರತಿಯೊಂದೂ ಇವರೇ ಮಾಡಿಸ್ಕೊಟ್ಟಿರೋ ಅಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವರಿಷ್ಟು ಚಿಕ್ಕ ಏಜಲ್ಲಿ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ, ಅದು ನಮಗೆ ತುಂಬ ಇಷ್ಟ ಆಯಿತು ಆಯಿತಾ. ಇನ್ನು ಸರ್ ಕೂಡ ಅಷ್ಟೇ, ನಮಗಂತೂ ತುಂಬ ಖುಷಿ. ಸ್ವಲ್ಪ ಕೂಡ ಈ ಮನೆ ಕಟ್ಟಬೇಕಾದ್ರೆ ತೊಂದರೆ ಆಗಲಿಲ್ಲ, ಎಲ್ಲ ಬೇಗನೆ ಕೆಲಸ ಆಗೋಯ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಇನ್ನೆಲ್ಲರೂ ಕೂಡ ಕುತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡ್ರು. ನಾವು ಕೂಡ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಥರನೇ ಸುಮಾರು ಜನ ಮನೆ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹಾಗೆ ಒಂದು ಒಳ್ಳೆ ಇಂಜಿನಿಯರ್ಸ್ ಬೇಕು ಅಂತ ಕೂಡ ಹುಡುಕ್ತಿರ್ತೀರ ಅಲ್ವಾ. ಅವ್ರಿಗೇನಾದರೂ ಬೇಕು ಅನ್ನೋಂಗಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರು, ಇನ್ಸ್ಟಾ ಪೇಜ್ ಡೀಟೇಲ್ಸು ಎಲ್ಲ ಕೂಡ ಕೊಟ್ಟಿರ್ತೀನಿ. ತುಂಬ ಅಂದರೆ ತುಂಬ ಫ್ರೆಂಡ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಮಾಡಿಕೊಡ್ತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒನ್ಸ್ ಎಂಕ್ವೈರಿ ಮಾಡಿ ನೋಡಿ. ಹಾಗೆ ಇವರು ಕನ್ಸ್ಟ್ರಕ್ಟ್ ಮಾಡೋದ್ರ ಜೊತೆಗೆ ಇಂಟೀರಿಯರ್ ವರ್ಕ್ನು ಕೂಡ ಇವರೇ ಮಾಡಿಕೊಡ್ತಾರೆ. ನಿಮಗೆ ಬೇಕು ಅಂದರೆ ಮಾಡ್ತಾರೆ, ಬೇಡ ಅಂದರೂ ಕೂಡ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ ಪ್ರತಿಯೊಂದೂ ಕೂಡ ನಮಗೆ ಸೆಲೆಕ್ಟ್ ಮಾಡೋ ಆಪ್ಷನ್ ಕೊಟ್ಟಿರ್ತಾರೆ. ಯಾವುದು ಒಳ್ಳೆಯದು, ಯಾವುದು ಬೇಡ, ಯಾವುದು ಕಡಿಮೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಡೀಟೇಲಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಮನೆ ಕಟ್ಟುವಾಗ ಪ್ರತಿ ಹೆಜ್ಜೆಯಲ್ಲೂ ಕೂಡ ಏನು ನಡೀತಾ ಇದೆ, ಯಾವ ಮೆಟೀರಿಯಲ್ಸ್ ಹಾಕ್ತಾ ಇದ್ದೀವಿ, ಯಾವ ಥರ ನಾವು ಮಾಡ್ತಾ ಇದ್ದೀವಿ ಅನ್ನೋ ಪೂರ್ತಿ ಡೀಟೇಲ್ಸ್ನ ನಮಗೆ ಕೊಡ್ತಾರೆ. ಎಲ್ಲೂ ಕೂಡ ಅವರು ಒಂದು ಸೀಕ್ರೆಟ್ನ ಮೇಂಟೈನ್ ಮಾಡೋಲ್ಲ ಆಯಿತಾ. ಇನ್ನು ನೀವೇ ಈ ಮನೆ ನೋಡ್ಬೋದು. ಇದು ಬಂದು 30-40 ಆಯಿತಾ. ನಿಮಗೆ ಹಂಗೆ ಅನ್ನಿಸ್ತಾ ಇದೆಯಾ 30-40 ಇಷ್ಟು ದೊಡ್ಡ ಮನೆನ ಕಟ್ಲಿಕ್ಕೆ ಸಾಧ್ಯ ಅಂತೇಳಿ? ನಮಗಂತೂ ಶಾಕ್ ಆಯಿತು ಆಯಿತಾ. ಆಮೇಲೆ ಈ ಮನೆ ಬಜೆಟ್ ಬಗ್ಗೆನೂ ನಾವು ಕೇಳಿದ್ವಿ ಆಯಿತಾ. ಅದಕ್ಕೆ ಅವರು ಟೋಟಲ್ 75 ಲ್ಯಾಕ್ ಆಯಿತು ಅಂತ ಅನಿಸಿದ್ರು. ನಮಗೆ ವರ್ತ್ ಅಂತ ಅನ್ನಿಸ್ತು, ಯಾಕಂದರೆ ಅಷ್ಟು ಚೆನ್ನಾಗಿರೋ ಇಂಟೀರಿಯರ್ನ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಕೂಡ ಅಷ್ಟೇ, ಏನು ನಮಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ನಮಗೆ ವರ್ತ್ ಅಂತ ಅನ್ನಿಸ್ತು. ಇನ್ನು ನಾವು ಕೂಡ ಇವಾಗ ಹೊರಡೋಣ ಅಂತೇಳಿ ಅಂದ್ಕೊಂಡ್ವಿ. ಜಾಣಗೆ ಅಂತೇಳಿ ಒಂದು ಪುಟ್ಟ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ರು. ಎಲ್ಲರ ಜೊತೆಗೂ ಮಾತಾಡಿ ಒಂದೊಳ್ಳೆ ಸಮಯ ಕಳೆದು ಇವತ್ತು ನಾವು ಕೂಡ ಹೊರಟ್ವಿ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ವ್ಲಾಗ್ನ ನೀವು ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.